ನಮಸ್ಕಾರ ಸ್ನೇಹಿತರೆ. ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ಕೃಷ್ಣಾಚಾರ್ಯ. ಇವತ್ತಿನ ವಿಡಿಯೋದ ವಿಷಯ, ರೇಖಿ ಗುರುಗಳು ತಮ್ಮ ಶಿಷ್ಯರ ಮೂಲಕ ಇತರರಿಗೆ ಹೀಲಿಂಗ್ ಮಾಡಿಸಬಹುದೇ ಅನ್ನುವಂಥ ಪ್ರಶ್ನೆ ಅಥವಾ ಅನ್ನುವಂಥ ಟೈಟಲ್. ಇದು ಪ್ರಶ್ನೆ ಅಂತ ಯಾಕೆ ಬಂತು ಅಂದರೆ, ಬಹಳ ಜನ ನಮಗೆ ಬೇರೆ ಬೇರೆ ಕೇಂದ್ರದ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನು ಕೇಳಿದರು. ನಮ್ಮ ಗುರುಗಳು ನಮ್ಮಿಂದ ಕ್ರಿಟಿಕಲ್ ಕೇಸ್ ಇದ್ದವರಿಗೆಲ್ಲ ಹೀಲ್ ಮಾಡಿಸ್ಬಿಟ್ಟಿದ್ದಾರೆ, ಇದು ನಮಗೆ ಸೇಫ್ ಆಗುತ್ತೋ ಅಥವಾ ನಮಗೇನು ತೊಂದರೆ ಆಗುತ್ತೋ ಹೇಳುವಂಥ ಒಂದು ಇಂಗಿತವನ್ನು ತೋಡ್ಕೊಂಡಿರೋದ್ರಿಂದ ಅಥವಾ ಹೇಳಿರೋದ್ರಿಂದ ಇದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ನಾನು ಮಾಡ್ತಾ ಇದ್ದೀನಿ. ಬಹಳ ಗುರುಗಳು ಈ ಒಂದು ವಿಚಾರದಲ್ಲಿ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. ತಪ್ಪೋ ಸರಿ ಅನ್ನುವಂಥದ್ದು ಆಮೇಲೆ ಇಟ್ಕೊಳ್ಳೋಣ. ಇದು ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು. ಯಾಕೆಂದರೆ ರೇಖಿ ಗುರುಗಳಾಗಿದ್ದವರಿಗೆ ಬಹಳಷ್ಟು ವಿಧಾನಗಳು ಗೊತ್ತಿರ್ತವೆ. ಇತರರಿಗೆ ನಾವು ಹೀಲ್ ಮಾಡುವಾಗ ಯಾವುದನ್ನು ಮಾಡಬೇಕು, ಯಾವ ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕು, ಯಾವುದನ್ನು ನಮ್ಮ ದೇಹಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು, ಟ್ರಿಪಲ್ ಕಿಂಗ್ಸ್ ಚೇಂಬರ್ ಹಾಕ್ಕೊಳ್ಬೇಕು ಅಥವಾ ಪ್ರೊಟೆಕ್ಷನ್ ಹಾಕ್ಕೊಳ್ಬೇಕು, ಕೇಸ್ಗಳು ಯಾವುದು, ಯಾವ ಲೈನ್ ಸೇಫು, ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೋದಾ, ಸ್ಪರ್ಶ ಹೀಲಿಂಗ್ ಮಾಡ್ಬೋದಾ, ಕ್ರಿಸ್ಟಲ್ ಹೀಲಿಂಗ್ ಮಾಡ್ಬೋದಾ, ಪೆಂಡಲಮ್ ಹೀಲಿಂಗ್ ಮಾಡ್ಬೋದಾ, ಪಿರಾಮಿಡ್ ಹೀಲಿಂಗ್ ಮಾಡ್ಬೋದಾ, ಕಾರ್ಡ್ ಕಟಿಂಗ್ ಮಾಡಬಹುದಾ, ಅವರ ಕ್ಲೆನ್ಸ್ ಮಾಡ್ಬೋದಾ, ಇವೆಲ್ಲ ರೇಖಿ ಗುರುಗಳಾಗಿದ್ದವರಿಗೆ ಮಾಹಿತಿ ಇರ್ತದೆ. ಇವತ್ತಿಲ್ಲಿ ಪ್ರಶ್ನೆ ಬಂದಿರೋದು ಯಾಕೆ? ಇವತ್ತು ನಾವು ನಮ್ಮ ತುಂಬ ಸ್ಟ್ರೆಂತ್ ಇದೆ, ಏನು ಮಾಡ್ತೀರಿ, ನಮ್ಮ ವೈಭವೀಕರಣ ನಾವು ಮಾಡಿಕೊಂಡು ಅಥವಾ ಯೂಟ್ಯೂಬರ್ಸ್ ಮುಖಾಂತರ ನಮ್ಮ ಸೆಂಟ್ರನ್ನ ವೈಭವೀಕರಣ ಮಾಡ್ಕೊಂಡ್ಬಿಟ್ಟಿದ್ವಿ. ತುಂಬ ಜನ ಆಗ್ತಾಯಿದ್ದಾರೆ. ತುಂಬ ಜನಕ್ಕೆ ನಾವು ಒಬ್ಬರಿಂದನೇ ಹೀಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗೇನು ಮಾಡಿಸ್ತೀವಿ, ಯಾರ್ಯಾರು ಪಾಪದವ್ರು ಸಿಕ್ಕಿದ ಕೂಡಲೇ ಅವರಿಂದ ಹೀಲಿಂಗ್ ಮಾಡಿಸ್ತೀವಿ. ಸರಿನಾ ತಪ್ಪು? ಸರಿ ಅಂದರೆ ಸರಿ, ತಪ್ಪು ಅಂದ್ರೆ ತಪ್ಪು. ತಪ್ಪು ಯಾವಾಗ? ಯಾರು ಹೀಲಿಂಗ್ ಮಾಡ್ತಾನೋ ಅವನಲ್ಲಿ ಪೂರ್ವ ತಯಾರಿ ಇಲ್ಲದಿದ್ದಾಗ ಅವನು ತಪ್ಪು, ಅವನಿಗೆ ಅದು ಗೊತ್ತಿಲ್ಲದಿದ್ದಾಗ. ಅವನು ಪರ್ಫೆಕ್ಟ್ ಇದ್ದಾನಂದರೆ ಅವನು ಮಾಡೋದು ಸರಿ. ಇಲ್ಲಿ ಸರಿನೋ ತಪ್ಪು ಅನ್ನೋಂಥ ಪ್ರಶ್ನೆಯನ್ನು ಮಾಡ್ದೇ ಎಲ್ಲರದ್ದು ಕಾಮನ್ ಆಗಿ ಹೀಲಿಂಗನ್ನು ಮಾಡಿಸೋದು, ಇದು ನಡೀತಾ ಇರೋದು. ನಾವು ದೊಡ್ಡ ಟೀಮನ್ನು ಕಟ್ಕೊಂಡ್ಬಿಟ್ಟಿವಿ, ನಮಗೆ ಟೈಮ್ ಇಲ್ಲ, ಯಾರಿಗೇನಾದರೆ ನಮಗೇನು ಚಿಂತೆ ಇಲ್ಲ. ಆ ಕಡೆ ಹೀಲಿಂಗ್ ಮಾಡುವಂಥ ಹೆಸರಿನಲ್ಲೂ ಕೂಡ ನಾವು ಹಣ ತಗೊಳ್ತೀವಿ, ಕಾರ್ಡ್ ಕಟಿಂಗ್ ಮಾಡುವಂಥ ಹೆಸರಿನಲ್ಲೂ ಕೂಡ ಹಣ ತಗೊಳ್ತೀವಿ. ಆದರೆ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡ್ತೀವಿ, ನಮ್ಮ ಗ್ರೂಪ್ನಲ್ಲಿರುವಂಥ ಪಾಪದ ಸ್ಟೂಡೆಂಟ್ಸ್ಗಳಿದ್ರೆ ಅವ್ರ ಮುಖಾಂತರ ಮಾಡ್ತೀವಿ, ಏನಾದರೂ ಅವ್ರಿಗೆ ಹಾಕೊಂಡು ಹೋಗಲಿ ಅಂತೇಳಿ. ಇದು ನಾವು ಮಾಡುವಂಥ ತಪ್ಪುಗಳು. ಇದನ್ನು ಯಾರೂ ಕೂಡ ಮಾಡಬಾರ್ದು ದಯವಿಟ್ಟು. ಯಾಕೆಂದರೆ ನಾವು ಒಬ್ಬ ವಿದ್ಯಾರ್ಥಿಯನ್ನು ತರಬೇತಿಗೊಳಿಸ್ಕೊಂಡು ಅವನನ್ನು ಪರ್ಫೆಕ್ಟ್ ಮಾಡಲಿಕ್ಕೆ ತುಂಬ ಸಮಯ ಬೇಕಾಗತ್ತೆ. ಅವನು ಸ್ವತಃ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಅವನಲ್ಲಿ ಎನರ್ಜಿ ಬೂಸ್ಟ್ ಆಗಬೇಕು, ಚಕ್ರಗಳ ಬ್ಯಾಲೆನ್ಸಿಗೆ ಬರಬೇಕು, ಅವರ ಬ್ಯಾಲೆನ್ಸಿಗೆ ಬರಬೇಕು. ಆನಂತರ ಹಲವಾರು ವಿಧಾನಗಳು ಅವನಿಗೆ ಹೀಲ್ ಮಾಡುವಂಥದ್ದು ಗೊತ್ತಿರಬೇಕು. ಸ್ವತಃ ಅವನಿಗೆ ಅವನು ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂಥ ವಿಧಾನ ಅವನಿಗೆ ಗೊತ್ತಿರಬೇಕು. ನಮ್ಮೊಟ್ಟಿಗೆ ಬಹಳಷ್ಟು ಕಾರ್ಯಾಗಾರದಲ್ಲಿ ಭಾಗವಹಿಸ್ಕೊಂಡು ಅವನು ಸಣ್ಣ ಸಣ್ಣ ವಿಚಾರಗಳಿಗೆ, ಸಣ್ಣ ಸಣ್ಣ ಹೀಲಿಂಗ್ಗಳಿಗೆ ಸ್ಪಂದಿಸಿ ಅವನು ರೂಢಿ ಮಾಡ್ಕೊಂಡಿರಬೇಕು. ಅವನಲ್ಲಿ ಎನರ್ಜಿ ಫ್ಲೋ ಆಗೋದು ನಮಗೂ ಕೂಡ ಕನ್ಫರ್ಮ್ ಇರಬೇಕು. ಇಷ್ಟೆಲ್ಲ ಆದ ನಂತರ ಆ ವ್ಯಕ್ತಿಯಲ್ಲಿ ಒಂದು ಸಾಮಾನ್ಯವಾದಂಥ ಸಮಸ್ಯೆಗಳಿಗೆ ಹೀಲಿಂಗನ್ನು ಮಾಡಿಸ್ಬೋದು. ಈ ಹೀಲಿಂಗ್ನಲ್ಲೂ ಕೂಡ ತುಂಬ ಕ್ರಿಟಿಕಲ್ ಮೆಥಡ್ ಕೂಡ ಇದೆ. ಬಾಡಿ ಕನ್ವರ್ಟೇಷನ್ನು ಅಥವಾ ಸ್ಪರ್ಶ ಹೀಲಿಂಗ್ನಲ್ಲೆಲ್ಲ ಕೆಲವು ಡಿಮೆರಿಟ್ಸ್ಗಳು ಕೂಡ ಇರ್ತವೆ. ಈಗ ನಾವು ಡಿಸ್ಟೆನ್ಸ್ ಮಾಡುವಾಗ ಬಾಡಿ ಕನ್ವರ್ಟೇಷನ್ ವಿಧಾನದಲ್ಲಿ ನಾವು ಏನಾದರೂ ಆ ವ್ಯಕ್ತಿಗೆ ಸರಿಯಾಗಿ ಅದು ಬಾಡಿಯನ್ನು ಚೇಂಜ್ ಮಾಡಿ ಡಿಕ್ಲೇರ್ ಮಾಡುವಂಥ ಮೆಥಡೆಲ್ಲ ಗೊತ್ತಿಲ್ಲ ಅಂತಂದರೆ ಆ ವ್ಯಕ್ತಿ ಇನ್ನೊಬ್ರಿಗೆ ಹೀಲ್ ಮಾಡಿದಾಗ ಆ ಸಮಸ್ಯೆಗಳು ಇವನ್ ಬಾಡಿಯಲ್ಲಿ ಉಳ್ಕೊಂಡ್ಬಿಡ್ತವೆ. ಪಾಪ ಅವನಿಗೆ ಗೊತ್ತಿರೋದಿಲ್ಲ, ಪ್ರೊಟೆಕ್ಷನ್ ಹಾಕ್ಕೊಂಡಿರೋದಿಲ್ಲ, ಟೆಕ್ನಿಕಲ್ ಐಡಿಯಾ ಗೊತ್ತಿರೋದಿಲ್ಲ. ಅಂಥದ್ದಿದ್ದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಸಮಸ್ಯೆ ನಾವೇ ತಂದು ಕೊಟ್ಟಂಗಾಗತ್ತೆ. ಏನೋ ಗುರುಗಳು ಹೇಳಿದಿರೋ ಅಪೋಸ್ ಮಾಡಿದರೆ ಬೇಜಾರಾಗತ್ತಂತ ಮಾಡಿಬಿಡ್ತೀವಿ, ಸಮಸ್ಯೆಗೆ ಸಿಕ್ಕಾಕೊಂಡು ಬಿಡ್ತೀವಿ. ಯಾಕಂದರೆ ಎಷ್ಟೋ ಸ್ಟೂಡೆಂಟ್ಸ್ಗಳು ಸಮಸ್ಯೆಗೆ ಸಿಕ್ಕಾಕೊಂಡು ಫೋನ್ ಮಾಡಿದವರು ಕೂಡ ಇದ್ದಾರೆ. ಹೀಲಿಂಗ್ ಮಾಡೋಕ್ಕಿಂತ ಮೊದಲು ಪರ್ಫೆಕ್ಟ್ ಆಗಿದ್ದವರು ಹೀಲಿಂಗ್ ಮಾಡಿದ ನಂತರ ಅವರಲ್ಲಿ ಚೇಂಜಸ್ ಆಗಿರುತ್ತೆ. ಯಾವಾಗ ಅವರಲ್ಲಿ ಪರ್ಫೆಕ್ಟ್ನೆಸ್ ಇಲ್ಲದಿದ್ದಾಗ, ಮಾಡುವಂಥ ಟೆಕ್ನಿಕ್ ಸರಿಯಾಗಿ ಮಾಡದೇ ಇದ್ದಾಗ.
ಇದು ಮಾಡಿಸಬೇಕೇ? ಇದು ತಪ್ಪು. ಹಾಗಾಗಿ ತಪ್ಪು ಅಂದ್ರೆ ತಪ್ಪು, ಸರಿ ಅಂದ್ರೆ ಸರಿ. ಈ ರೀತಿ ಮಾಡಿದಾಗ ತಪ್ಪೇ. ಯಾಕೆಂದರೆ ಅವನಲ್ಲಿ ಪ್ರಿಪರೇಷನ್ಸ್ ಇಲ್ಲದೆ ಇದ್ದಾಗ, ಅವನು ಕ್ರಿಟಿಕಲ್ ಕೇಸನ್ನು ಅಟೆಂಡ್ ಮಾಡಿದಾಗ, ಅದರಲ್ಲೂ ಕೂಡ ಬಾಡಿ ಕನ್ವರ್ಟೇಷನ್ ಅಥವಾ ಸ್ಪರ್ಶ ಹೀಲಿಂಗ್ನಲ್ಲೆಲ್ಲ ಕ್ರಿಟಿಕಲ್ ಕೇಸನ್ನು ಅಟೆಂಡ್ ಮಾಡಲಿಕ್ಕೆ ಅವನಿಗೊಂದು ಎಬಿಲಿಟಿ ಬೇಕಾಗುತ್ತೆ. ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ರೂಟ್ ಇದೆ, ಅದರಿಂದ ಮಾಡಿಸ್ಬೋದು. ಪೆಂಡಲಮ್ನಿಂದ ಇರ್ಬೋದು, ಕ್ರಿಸ್ಟಲ್ ಪಿರಾಮಿಡ್ನಿಂದ ಇರ್ಬೋದು, ಕ್ರಿಸ್ಟಲಿಂದೆಲ್ಲ ಮಾಡಿದಾಗ ಅವನು ಸೇಫ್ ಆಗ್ತಾನೆ, ಮಾಡ್ದವನೇನು ತೊಂದರೆ ಇಲ್ಲ. ಆದರೆ ಇಂಥ ವಿಚಾರಗಳನ್ನೆಲ್ಲ ಗುರುಗಳಾಗಿದ್ದವರು ತಾವು ಮಾತ್ರ ಸೇಫ್ ಆದರೆ ಸಾಕಾಗೋದಿಲ್ಲ, ಸ್ಟೂಡೆಂಟ್ಸ್ಗಳು ಕೂಡ ಕಾಪಾಡುವಂಥದ್ದು ಅವ್ರ ಜವಾಬ್ದಾರಿ ಇರುತ್ತೆ. ಈ ತಪ್ಪನ್ನು ಕೆಲವು ಸೆಂಟರ್ನಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಟೂಡೆಂಟ್ಸ್ಗಳು ಕೂಡ ಗಮನ ಇಟ್ಟು ನೋಡಬೇಕಾಗತ್ತೆ ಈ ವಿಷಯದಲ್ಲಿ. ಯಾರು ಹೇಳಿದ್ರೂ ಕೂಡ ನಾವು ಅದನ್ನು ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ. ಉದಾಹರಣೆ ಕ್ಯಾನ್ಸರ್ ಅಂತ ಕೇಸು, ಕಿಡ್ನಿ ಸಮಸ್ಯೆ ಅಂಥದ್ದು, ಅಥವಾ ನಕಾರಾತ್ಮಕ ಶಕ್ತಿ ಹೈ ಲೆವೆಲ್ ಇರುವಂಥ ಕೇಸ್ಗಳಿಗೆಲ್ಲ ನಮ್ಮ ಆನಂತರ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಇಲ್ಲದೆ ಇದ್ದಾಗ, ನಮ್ಮಲ್ಲಿ ಬೇರೆ ಬ್ಲಾಕೇಜಸ್ ಇದ್ದಾಗ ಅವ್ರನ್ನೆಲ್ಲ ಅಟೆಂಡ್ ಮಾಡಿದ್ರೆ ಏನಾಗಬಹುದು, ನಮ್ಮಲ್ಲಿ ಪ್ರಿಪರೇಷನ್ಸ್ ಇಲ್ಲದೆ ಇದ್ದಾಗ ಅವು ಪ್ರಾಬ್ಲಮ್ ಆಗುತ್ತೆ. ಇನ್ನು ನಾವು ಅವ್ರನ್ನ ಪ್ರಿಪೇರ್ ಮಾಡ್ಲಿಕ್ಕೆ ನಾವು ಎಷ್ಟು ಕರೆಕ್ಟ್ ಇದ್ದೀವಿ ಅದು ಕೂಡ ಗುರುಗಳಿದೆ. ಇವತ್ತು ಏನೋ ಒಂದು ಸಣ್ಣ ಸಣ್ಣ ವಿದ್ಯೆ ಕಲ್ತ್ಕೊಂಡು ನಾವೇ ಸುಪ್ರೀಮೋ, ನಮ್ಗೆ ಹಂಗಿದೆ ಹಿಂಗಿದೆ, ನನ್ನ ಬ್ಯಾಕ್ಗ್ರೌಂಡ್ ಎನರ್ಜಿ ಹಿಂಗಿದೆ ಹಂಗಿದೆ ಅಂತೇಳಿ ವೈಭವೀಕರಣ ಮಾಡಿಕೊಂಡು ಆ ನಂತರ ಈ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡುವಂಥದ್ದು. ಇದು ಬಹಳ ಒಂದು ಗಮನಿಸಬೇಕಾದಂಥ ವಿಷಯ. ಯಾಕಂದ್ರೆ ನಾವು ನೋಡಿದ್ವಿ, ಎಲ್ಲಿ ಸುಮಾರು ಒಂದು 15-20 ವರ್ಷದ ಹಿಂದೆ ಇಲ್ಲೇ ಹತ್ತಿರದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಒಬ್ಬರೇ ರೇಖಿ ಗುರುಗಳಿಗೆ ಬೇರೆ ಜಿಲ್ಲೆಯವರು ಬಂದ್ಕೊಂಡು ಈ ಕಡೆ ಮಾಡ್ತಾ ಇದ್ರು. ತಮ್ಮಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಿದೆ ಅಂತ ಗೊತ್ತಾದ ಕೂಡಲೇ ಅವಾಗೆಲ್ಲ ಡಿಸ್ಟೆನ್ಸು ಅಥವಾ ಇದೆಲ್ಲ ಇರಲಿಲ್ಲ. ಇವರೇ ತಮ್ಮ ಸ್ಟೂಡೆಂಟ್ಸ್ ಕೈಯಿಂದ ಹೀಲಿಂಗ್ ಮಾಡಿಸುವಂಥದ್ದು, ಅಟ್ಯೂನ್ಮೆಂಟ್ ಮಾಡಿಸುವಂಥದ್ದೆಲ್ಲ ಮಾಡಿ, ಆ ಮಾಡಿದಂಥ ಸ್ಟೂಡೆಂಟ್ಸ್ಗಳಿಗೂ ಸಹಿತ ತೊಂದರೆ ಆಗಿದೆ, ಆನಂತರ ಗುರುಗಳಿಗೆ ಕೂಡ ತೊಂದರೆ ಆಯಿತು. ಇದನ್ನು ಪ್ರತಿಯೊಂದು ಗುರುಗಳು ಸಹಿತ ಅರ್ಥಕೊಂಡಿರಬೇಕು. ಇಲ್ಲೀಗ ಒಂದು ಸೆಂಟರ್ನ ನಾವು ನಡೆಸ್ತೀವಿ ಅಂತಂದರೆ ಅದಕ್ಕೆ ಬೇಕಷ್ಟು ನಮಗೆ ಚಿಕಿತ್ಸಾ ಮಾರ್ಗಗಳು ಗೊತ್ತಿರ್ತವೆ. ಇವತ್ತಿಗಂತೂ ಬೇರೆ ಬೇರೆ ಡಿವೈಸ್ಗಳು ಕೂಡ ಮಾರ್ಕೆಟಿಗೆ ಬಂದುಬಿಟ್ಟಿವೆ, ಆರಾಮಾಗಿ ಮಾಡಿಸ್ಬೋದು. ಅದನ್ನು ಬಿಟ್ಟುಕೊಂಡು ಸ್ಟೂಡೆಂಟ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನ ಕೆಲವು ಸೆಂಟರ್ನಲ್ಲಿ ನಡೀತಾ ಇದೆ. ಅವ್ರಿಗೆ ಸಾಂತ್ವನ ಹೇಳೋದ್ರ ಬದಲು ಅವ್ರಿಗೆ ಸಮಸ್ಯೆ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನಾಳೆ ದಿನ ಪಾಪ ಅವ್ರು ಒದ್ದಾಡ್ತಾ ಇರ್ತಾರೆ. ಅಂಥದನ್ನೆಲ್ಲ ಈ ಕೆಲವು ಸೆಂಟರ್ಗಳಲ್ಲಿ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ದಯವಿಟ್ಟು ಸ್ಟೂಡೆಂಟ್ಸ್ ಆದವರು ಕೂಡ ನೀವು ಬೇರೆಯವರಿಗೆ ಹೀಲಿಂಗ್ ಮಾಡುವಾಗ ಯೋಚನೆ ಮಾಡ್ಕೊಂಡು ಮಾಡಿ. ನಿಮ್ಮಲ್ಲಿ ಎಷ್ಟು ಸಾಧ್ಯತೆ ಇದೆ, ಎಷ್ಟು ನೀವು ಪರ್ಫೆಕ್ಟ್ ಆಗಿದೆ, ಅದು ಇಂಪಾರ್ಟೆಂಟ್. ಅದು ನಿಮಗೆ ಪರ್ಫೆಕ್ಟ್ನೆಸ್ ಮಾಡ್ಕೊಳ್ಳಿಕ್ಕೆ ತುಂಬ ಅವಕಾಶಗಳಿದೆ ರೇಖೆಯಲ್ಲಿ. ಆ ಪರ್ಫೆಕ್ಟ್ನೆಸ್ ಅನ್ನುವಂಥದ್ದು ನಿಮ್ಮಲ್ಲಿ ಬಂದ ನಂತರ ನೀವು ಅದನ್ನು ಮಾಡಬಹುದು. ನಿಮ್ಮಲ್ಲಿ ಬೇಕಷ್ಟು ನಿಮಗೆ ವಿಧಾನಗಳು ಗೊತ್ತಿರಬೇಕಾಗತ್ತೆ. ನೀವು ಇನ್ನೊಬ್ಬರಿಗೆ ಹೀಲ್ ಮಾಡುವಾಗ ನಿಮ್ಮ ಪ್ರೊಟೆಕ್ಷನ್ ನೀವೇನು ಹಾಕ್ಕೊಂಡಿದ್ರಿ, ಯಾವ ರೀತಿ ಕೇಸ್ ಇದೆ ಅಲ್ಲಿ ಎದುರುಗಡೆ ಇರೋದು, ಆತ ಕೇಸ್ ನಿಮಗೆ ಹೀಲ್ ಮಾಡೋದ್ರಿಂದ ನೀವು ಸೇಫ್ ಹಾಕ್ಕೊಂಡು ನೀವು ಹೀಲ್ ಮಾಡಬಹುದಾ ಅನ್ನುವಂಥದ್ದು ನೀವು ಮೊದಲು ಯೋಚನೆ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ನೆಗೆಟಿವಿಟಿ ಟ್ರಾನ್ಸ್ಫರ್ ಆಗದೇ ಇದ್ದಂಥ ಎಷ್ಟು ಮೆಥಡ್ ನಿಮಗೆ ಗೊತ್ತಿದೆ, ಆ ಮೆಥಡನ್ನು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಮಾಡಬೇಕು. ಹಾಗಂತ ಎಲ್ಲ ಕೇಸ್ಗಳಿಗೂ ಹಂಗಾಗ್ತದೆ ಅಂತ ನಾನು ಹೇಳೋದಿಲ್ಲ. ಕೆಲವು ಮೈನರ್ ಕೇಸ್ಗಳಿರ್ತವೆ. ಉದಾಹರಣೆಗೆ ಮೈಗ್ರೇನ್ ಅಂತ ಸಮಸ್ಯೆ, ಬಾಡಿ ಪೇನ್ಸು, ಅಥವಾ ಹೆಲ್ತ್ ಇಶ್ಯೂಸ್, ಸಣ್ಣ ಪುಟ್ಟ ಕಾರಣಗಳಿರುವಂಥದ್ದಕ್ಕೆಲ್ಲ ಮಾಡಿದಾಗ ಏನು ಪ್ರಾಬ್ಲಮ್ ಇರೋದಿಲ್ಲ. ಆದರೆ ಕ್ರಿಟಿಕಲ್ ಕೇಸ್ಗಳಿಗೆಲ್ಲ ಅಥವಾ ಅಬ್ನಾರ್ಮಲ್ ಕೇಸ್ಗಳಿಗೆಲ್ಲ ನೀವು ಹೀಲ್ ಮಾಡಲಿಕ್ಕೆ ಹೋಗುವಾಗ ನಿಮ್ಮಲ್ಲಿ ಪ್ರಿಪರೇಷನ್ಸು ತುಂಬ ಅವಶ್ಯಕತೆ ಇರುತ್ತೆ. ನಿಮಗೆ ನೀವು ಪ್ರೊಟೆಕ್ಷನ್ ಹಾಕ್ಕೊಳ್ಬೇಕಾಗತ್ತೆ, ಅವರಿಗೂ ಪ್ರೊಟೆಕ್ಷನ್ ಹಾಕ್ಕೊಳ್ಬೇಕಾಗತ್ತೆ. ಅವರಿಗೆ ಹೀಲ್ ಮಾಡೋದ್ರಿಂದ ಆ ಎನರ್ಜಿ ಅವ್ರ ಬಾಡಿನ ಬಿಟ್ಟು ನಮ್ಮ ಕಡೆ ಬರೋ ಹಾಗಿರಬಾರ್ದು. ಆ ರೀತಿ ಪ್ರೊಟೆಕ್ಷನ್ ನೀವು ಮಾಡ್ಕೊಳ್ಬೇಕಾಗತ್ತೆ. ಅವರ ನೀವು ಚೆಕ್ ಮಾಡಿದ್ರ, ನಿಮ್ಮ ಚಕ್ರಗಳನ್ನು ನೀವು ಬ್ಯಾಲೆನ್ಸ್ ಇದೆಯಾ ಅಥವಾ ಇಂಬ್ಯಾಲೆನ್ಸ್ ಇಂದ ಚೆಕ್ ಮಾಡಿದ್ರ, ಅದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಅಥವಾ ನಿಮಗೇನಾದರೂ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಬಾಡಿಯಲ್ಲಿದೆಯಾ ಅಥವಾ ಹೆಲ್ತ್ ಇಶ್ಯೂಸ್ ಇದೆಯಾ, ಅದನ್ನೆಲ್ಲ ನೋಡಿಕೊಂಡು ನೀವು ಅವಾಗ ಡಿಸೈಡ್ ಮಾಡಬೇಕು, ಇದನ್ನು ನಾನು ಮಾಡಬಹುದೋ ಬೇಡವೋ ಅಂತ ಹೇಳಿ. ಮಾಡಬಾರ್ದು ಹೇಳುವಂಥ ಡಿಸೈಡ್ ನೀವು ಮಾಡಿದ್ರೆ ಯಾವುದೇ ಗುರುಗಳು ಇರಲಿ, ದೇವರೇ ಬೇಕಾದರೂ ಹೇಳಿ, ನೀವು ಮಾಡಲಿಕ್ಕೆ ಹೋಗಬೇಡಿ. ಇದು ತುಂಬ ಕ್ರಿಟಿಕಲ್ ಆಗುತ್ತೆ. ಇದು ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ. ಹಾಗಾಗಿ ಕೆಲವು ಕೇಸ್ಗಳಿಗೆ ನೀವು ಅಟೆಂಡ್ ಮಾಡುವಾಗ ನಿಮ್ಮ ಪೂರ್ವ ತಯಾರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಲವಾರು ವಿಧಾನಗಳನ್ನು ನೀವು ಕಲ್ತೀರಿ. ಅದು ಗುರುಗಳಾಗಿದ್ದರೂ ಕೂಡ ಹಾಗೆ. ಇವತ್ತು 1-2 ಲೆವೆಲ್ ಕಲ್ತ್ಕೊಂಡಿದ್ದಾರೆ, ಅವ್ರಿನ್ನೂ ಪರ್ಫೆಕ್ಟ್ ಇಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಆದರೂ ಕೂಡ ಅವರಿಂದ ಮಾಡಿಸುವಂಥ ಒಂದು ಮನಸ್ಥಿತಿಗೆ ನಾವು ಹೋಗಬಾರ್ದು.
ಅಥವಾ ನಮ್ಮಲ್ಲಿ ಸೀರಿಯಸ್ ಸ್ಟೂಡೆಂಟ್ ಇದ್ದಾರೆ ಅಥವಾ ನಮ್ಮಲ್ಲಿ ಅದೇ ಟೀಮ್ ಇದೆ ಹೀಲಿಂಗ್ ಮಾಡುವಂಥದ್ದಿದ್ರೆ ಓಕೆ. ಅಥವಾ ಕ್ರಿಸ್ಟಲ್ಸ್ ಇದೆ, ಪೆಂಡಲಮ್ಸ್ ಇದೆ, ಪಿರಾಮಿಡ್ಸ್ ಇದೆ, ಅಥವಾ ಬೇರೆ ಬೇರೆ ಥರದ ಡಿವೈಸ್ಗಳು ಬಂದಿವೆ ಈಗ ಹೀಲಿ ಡಿವೈಸ್ ಈ ಥರದ್ದು, ಅದೆಲ್ಲ ಮಾಡಿಸಿ. ಅದರಿಂದ ಯಾರಿಗೂ ನಷ್ಟ ಇಲ್ಲ, ಯಾರಿಗೂ ನಷ್ಟ ಇಲ್ಲ. ಅವರಿಗೂ ಕೂಡ ಹೀಲಿಂಗ್ ತುಂಬ ಚೆನ್ನಾಗಾಗತ್ತೆ, ನಮಗೂ ಕೂಡ ಅವ್ರದ್ದು ನೆಗೆಟಿವಿಟಿ ಆಗೋದಿಲ್ಲ, ಮತ್ತು ಅದರಿಂದ ಯಾವ ವಿಕೋಪನೂ ಕೂಡ ಆಗೋದಿಲ್ಲ. ಹಾಗಾಗಿ ಇವತ್ತು ಸ್ಟೂಡೆಂಟ್ಸ್ಗಳು ಕೇಳಿದಂಥ ಪ್ರಶ್ನೆಗೆ ಇದರಿಂದ ಈ ಮೂಲಕ ಉತ್ತರ ಕೊಡುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಹಾಗಾಗಿ ಇನ್ನು ಗುರುಗಳಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಬೇರೆಯವ್ರ ಹತ್ರ ನಾವು ಮಾಡಿಸೋದಾಗ ಅಥವಾ ಬೇರೆಯವ್ರು ಹೇಳಿದಾಗ ನಾವು ಮಾಡೋದಾಗ ಯೋಚನೆ ಮಾಡಬೇಕಾದಂಥ ವಿಚಾರ ತುಂಬ ಇರುತ್ತೆ. ಇಲ್ಲಿ ರೇಖಿ ನಾವು ಸರಿಯಾಗಿ ಬಳಸ್ಕೊಂಡಾಗ ಒಳ್ಳೆ ರಿಸಲ್ಟನ್ನು ನಮ್ಗೆ ಕೊಡುತ್ತೆ, ಇಲ್ಲ ಅಂತಲ್ಲ. ಆದರೆ ಅದನ್ನು ಮಾಡುವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕು, ನಮ್ಮನ್ನು ನಾವು ಪರ್ಫೆಕ್ಟ್ ಮಾಡ್ಕೊಳ್ಬೇಕು, ನಮ್ಮಲ್ಲಿ ಪ್ರೊಟೆಕ್ಷನ್ಗೆ ಬೇಕಷ್ಟು ರೂಟ್ಗಳು ಗೊತ್ತಿರಬೇಕು, ಹೀಲಿಂಗ್ಗಳಿಗೂ ಸಹಿತ ಬೇರೆ ಬೇರೆ ರೂಟ್ಗಳು ಗೊತ್ತಿರಬೇಕು. ಯಾರು ಹೇಳಿದ್ರು ಅಂದ ಕೂಡ ನಾವು ಡೈರೆಕ್ಟ್ ಮಾಡಿಬಿಡೋದಿಲ್ಲ, ಆ ಸಮಸ್ಯೆ ನಾವು ಅದು ಅನ್ಭವಿಸ್ಬೇಕಾಗುತ್ತೆ ಮುಂದೆ. ಹೇಳಿದವ್ರು ಯಾರು ನಮ್ಮ ಹತ್ರಕ್ಕೆ ಬರೋದಿಲ್ಲ ಕೊನೆಗೆ. ಹಾಗಾಗಿ ಈ ಒಂದು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ಬೇರೆಯವರಿಗೆ ನಾವು ಹೀಲ್ ಮಾಡುವಾಗ ಗುರುಗಳು ಹೇಳಲಿ, ದೇವರು ಬೇಕಾದರೂ ಹೇಳಲಿ, ನಾವು ಮಾಡಬೇಕೋ ಬೇಡ ನಾವು ಡಿಸೈಡ್ ಮಾಡಬೇಕು. ಗುರುಗಳಾಗಿದ್ದರೂ ಸಹಿತ ತಮ್ಮ ಜವಾಬ್ದಾರಿಯಲ್ಲಿ, ತಮ್ಮ ಏನು ಮುಂದಾಳತ್ವದಲ್ಲಿ ಒಬ್ಬರಿಗೆ ನಾವು ಹೀಲ್ ಮಾಡುವಾಗ ನಮ್ಮ ಸ್ಟೂಡೆಂಟ್ಸ್ಗಳು ಎಷ್ಟು ಇದಿದ್ದಾರೆ, ಪರ್ಫೆಕ್ಟ್ ಇದ್ದಾರೆ ಅನ್ನೋದನ್ನು ನೋಡ್ಕೊಂಡು ಮಾಡಿಸ್ಬೇಕಾಗತ್ತೆ, ಇಲ್ಲ ನಾವೇ ಮಾಡಬೇಕಾಗತ್ತೆ. ಹಾಗಾಗಿ ಇವೆಲ್ಲ ಕೂಡ ನಾವು ನೆನಪಿನಲ್ಲಿ ಇಡಬೇಕಾದಂಥ ವಿಷಯ. ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.